ಪ್ರಶ್ನೆ ಕೂಗಕ್ಕೆ ಹೋಗ್ಬೇಡಿ. ನಾವಿಲ್ಲಿ ತಹಸೀಲ್ದಾರಿಗೆ ಏನು ಮನವಿ ಮಾಡಕ್ಕೆ ಬಂದಿದ್ದೀವೋ ಅವ್ರು ಬಂದಿದ್ದಾರೆ. ಈಗ ನಮ್ಗೇನು ಒತ್ತಾಯ ಇದೆ ಅದು ಬಗೆಹರಿಸ್ಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ. ನಮ್ಮ ಒತ್ತಾಯ ಇರೋದು ಈಗಾಗಲೇ ಕಾಲೇಜ್ ಶುರುವಾಗಿ 48 ದಿನಗಳು ಕಳೆದಿದೆ. ಯಾವುದೇ ಒಬ್ಬ ಒಂದು ಡಿಪಾರ್ಟ್ಮೆಂಟಿಗೂ ಒಂದೇ ಒಂದು ಕೆಲಸ ಆಗಿಲ್ಲ. ಇದಕ್ಕೆ ತಹಸೀಲ್ದಾರ್ ಹೇಗೆ ತಗೊಳ್ತಾರೆ? ಒಂದು ತಾಲೂಕಲ್ಲಿ ಈ ಥರ ಆದರೆ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸೋದು ಯಾರು? ಅದಕ್ಕೋಸ್ಕರ ನಾವು ಕೇಳ್ಕೊಂಡು ಇವತ್ತು ನಾವು ಪ್ರತಿಭಟನೆ ಮಾಡಕ್ಕೆ ಬಂದಿದ್ವಿ. ಇಷ್ಟೊತ್ತಂಗ ತಹಸೀಲ್ದಾರ್ ಮೀಟಿಂಗ್ ಹೋಗಿದ್ರು, ಅವ್ರಿಗೆ ಬಂದಿದ್ದಾರೆ. ನಮ್ಮ ಮನವಿ ಏನಿದೆ ಅದನ್ನ ಓದ್ತಾರೆ ಒಂದ್ಸಲ, ಎಲ್ಲರೂ ಅದನ್ನ ಕೇಳಿಸ್ಕೊಬೇಕು. ತಹಸೀಲ್ದಾರ್ ಅದನ್ನ ಆಲಿಸಿ ಅದನ್ನ ಸ್ವಲ್ಪ ಅಧ್ಯಯನ ಮಾಡಿ ಅದನ್ನ ಬೇಗ ಮೇಲಿನ ಅಧಿಕಾರಿಗಳು ಯಾರಿದಾರೋ ಅವ್ರಿಗೆ ತಲುಪಿಸ್ಬೇಕು. ಈಗ ಇನ್ನೊಂದು 4 ದಿನ ಟೈಮ್ ಕೊಡ್ತೀವಿ. ಇವತ್ತು ಬುಧವಾರ, ಸೋಮವಾರದೊಳಗಡೆ ಕ್ಲಾಸಸ್ ನಡೆದಿಲ್ಲ ಅಂದ್ರೆ ನಾವು ಮತ್ತೆ ಸೋಮವಾರ ಪ್ರತಿಭಟನೆ ಕೂರ್ತೀವಿ. ಅದನ್ನ ಈಗ ಮನವಿ ಜೊತೆಗೆ ಅದನ್ನ ಓದ್ತಾರೆ, ಕೇಳಿಸ್ಕೊಳ್ಳಿ, ಎಲ್ಲರೂ ಕೇಳಿಸ್ಕೊಳ್ಳಿ. 2025-26ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳಲು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುವ 432 ಪದವಿ ಕಾಲೇಜುಗಳಲ್ಲಿ 6,000 ಕಾಯಂ ಉಪನ್ಯಾಸಕರಲ್ಲಿ 3,000ಕ್ಕಿಂತ ಹೆಚ್ಚು ಉಪನ್ಯಾಸಕರು ಈಗಾಗಲೇ ನಿವೃತ್ತಿಗೊಂಡಿದ್ದು, ಇನ್ನು ಗುಣಮಟ್ಟದ ಶಿಕ್ಷಣ ಪಡೆಯುವುದು, ವಿದ್ಯಾರ್ಥಿಗಳ ಹಕ್ಕು ಮುಂದುವರೆದು ಗುಣಮಟ್ಟದ ಶಿಕ್ಷಣ ನೀಡುವಿಕೆಯ ಖಾತರಿಪಡಿಸಿಕೊಂಡು ಬರೆದಂತಿರುವ ಗ್ಯಾಪ್ ಸರ್ಕಾರಗಳು ಪದವಿ ಹಂತದಲ್ಲಿ ವಿದ್ಯಾರ್ಥಿಗಳ ನಿಮ್ಮ ಶಿಕ್ಷಣಕ್ಕೆ ಏನ್ ಬೇಕೋ ಅದನ್ನ ಜವಾಬ್ದಾರಿಯನ್ನು ವಹಿಸಿಕೊಂಡು ನಿಮ್ಮ ಮೀಟಿಂಗ್ಗಳಲ್ಲಿ ಇದನ್ನ ಉಲ್ಲೇಖ ಮಾಡಿ, ಈ ಮೀಟಿಂಗ್ಗಳಲ್ಲಿ ನಮ್ಮ ವಿಷಯಗಳನ್ನ ಸೇರಿಸ್ಕೊಂಡು ಸ್ವಲ್ಪ ವಿದ್ಯಾರ್ಥಿಗಳಿಗೂ ಕಣ್ಣುಗಳು ಬಿಟ್ಟು ಸರ್ಕಾರ ನೋಡಬೇಕು. ನಮ್ಮ ಸಮಸ್ಯೆಗಳಿಂದ ಅದನ್ನ ಸರ್ಕಾರ ಕಿವಿಗಳನ್ನ ಕೊಟ್ಟು ಕೇಳಬೇಕು. ಇಲ್ಲ ಅಂದರೆ ಇವತ್ತು ನಾವಿಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಬಂದವರು 3 ಅವರ್ ಪ್ರತಿಭಟನೆ ಮಾಡಿದ್ದೀವಿ. 3 ಅವರ್ ಪ್ರತಿಭಟನೆ ಮಾಡಿದ್ದೀವಿ. ನೀವೆಲ್ಲ ಮೀಟಿಂಗ್ ಹೋಗಿ ಕುತ್ಕೊಳ್ತೀರಾ, ಲೇಟ್ ಮಾಡ್ತೀರಾ. ಇಲ್ಲಿ ಹೊರಗಡೆ ಬಂದು ಕುತ್ಕೊಂಡ್ರೆ ನಮಗೆ ಹೊರಗಡೆ ಕುತ್ಕೊಬೇಡಿ ಅಂತ ಪೊಲೀಸ್ ಅವ್ರು ಬೈತಾರೆ. ವಿದ್ಯಾರ್ಥಿಗಳು ಸಮಸ್ಯೆ ತೊಗೊಂಡು ಎಲ್ಲಿಗೆ ಹೋಗಬೇಕು ಅದು ನೀವು ಹೇಳ್ಬೇಕು ಸರ್. ಈಗ ಯಾರು ಮಾತಾಡ್ಬೇಕು? ಮನೆಯಲ್ಲಿ ಏನು ಮನವಿ ಮಾಡಿದ್ದೀರಿ ಅದನ್ನೆಲ್ಲ ನಾನು ಆಲಿಸಿದ್ದೇನೆ. ಇದು ನೇಮಕಾತಿ ಪ್ರಾಧಿಕಾರ ಆಗಿರೋದ್ರಿಂದ ಇದು ನಮ್ಮ ಹಂತದಲ್ಲಿ ನಾವು ತೀರ್ಮಾನ ತಗೊಳ್ಳೋಕೆ ಬರಲ್ಲ. ನೀವೇನು ಈ ಮನವಿಯನ್ನು ಕೊಟ್ಟಿದ್ದೀರಿ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಕಳಿಸ್ಕೊಟ್ಟು ಅದನ್ನು ನಿಮ್ಮ ಮನವಿ ಬಗ್ಗೆ ಅವರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇದಕ್ಕೆ ಎಷ್ಟು ದಿನ ಬೇಕಾಗ್ಬೋದು ಸರ್? ಈಗಾಗಲೇ ಕೌನ್ಸಿಲಿಂಗ್ ಮಾಡ್ತಿದ್ದೀವಿ. ಒಂದು ವಾರ ನೇಮಕಾತಿ ಪ್ರಾಧಿಕಾರ ನಮ್ದಲ್ಲ. ತಾಲೂಕಲ್ಲಿ ಏನು ನೀವು ಇದು ತಾಲೂಕಲ್ಲಿ ಶಿಕ್ಷಣ ಇಲಾಖೆಗೆ SDMC ಕಮಿಟಿ ಇರುತ್ತೆ, ಪ್ರಿನ್ಸಿಪಾಲ್ ಇರ್ತಾರೆ, DD ಇರ್ತಾರೆ, JD ಇರ್ತಾರೆ. ಇವ್ರುಗಳು ಎಲ್ಲರೂ ಮೀಟಿಂಗಿಗೆ ಹೋಗ್ತಾರೆ. ಇವರೆಲ್ಲರನ್ನೂ ಈ ಸಮಸ್ಯೆಗಳನ್ನು ಹೇಳಬೇಕು. ಈಗ ನೀವು ಇದೆಲ್ಲ ಪೂರ್ಣವಾಗಿ ಪಾಠ ಮಾಡ್ತಾ ಇಲ್ಲ, ಟೀಚರ್ಸ್ಗಳಿಲ್ಲ ಅನ್ನೋದ್ರ ಬಗ್ಗೆ ಮನವಿ ಕೊಟ್ಟಿದ್ದೀರಾ. ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಥರ ನ್ಯಾಮತಿ ಡಿಗ್ರಿ ಕಾಲೇಜ್ ಇದರಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಮನವಿ ಪ್ರತಿಭಟನೆ ಮೂಲಕ ಮನವಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳು ಕಳಿಸೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟವ್ರನ್ನ ಕರೆಸಿಬಿಟ್ಟು ಮಾತಾಡಿ ಸರ್ಕಾರದ ಜೊತೆ ಏನು ನಿರ್ಣಯ ತಗೋಬೇಕು ಅನ್ನೋದು ಮೇಲ್ಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟಿರುತ್ತೆ. बोलो भारत माता की जय, भारत माता की जय, जिंदाबाद बोलो जिंदाबाद. ಸರಿ, ನಾವು ಮನವಿ ಕೊಟ್ಟಿದ್ದೇವೆ. ಸೋಮವಾರ ತನಕ ಅವ್ರಿಗೆ ಡೆಡ್ಲೈನ್. ಏನು ಇವತ್ತು ಕೌನ್ಸಿಲಿಂಗ್ ಮಾಡ್ತಿದ್ದಾರೋ ಅದನ್ನು ಮಾಡಲಿ ಅವರು. ಟೀಚರ್ಸ್ ಬಂದರೆ ನಮ್ಗೆ ಇನ್ನೂ ತುಂಬ ಖುಷಿ. ಅದನ್ನು ಸಂತೋಷದಿಂದಾಗಿ ನಾವು ಅದನ್ನು ಸ್ವೀಕರಿಸ್ತೀವಿ. ಕರೆಕ್ಟಾಗಿ ಕ್ಲಾಸಸ್ಗಳಿಗೆ ಅಟೆಂಡ್ ಆಗ್ತೀವಿ ಮತ್ತು ಅದೇನು ಪಾಠ ಮಾಡ್ತಾರೆ ಅದನ್ನು ಕೇಳ್ತೀವಿ. ಟೀಚರ್ಸ್ ಏನಾದ್ರು ಬರದೆ ಇನ್ನೂ ಡಿಲೇ ಆಯಿತು ಅಂದರೆ ಮತ್ತು ನಾವು ಸೋಮವಾರದ ನಂತರ ಸೋಮವಾರ ಅವರು ಕಡ್ಡಾಯವಾಗಿ ಎಲ್ಲ ಕ್ಲಾಸಸ್ಗಳು ನಡಿಬೇಕು. ಸೋಮವಾರ ಕ್ಲಾಸ್ ನಡೆದಿಲ್ಲ ಅಂತಂದರೆ ಮುಂಬರುವ ದಿನಗಳಲ್ಲಿ ಇವತ್ತು ಬರೀ ಮನವಿ ಕೊಟ್ಟಿದ್ದೇವೆ, ನಾಳೆ ಒಂದು ಉಗ್ರವಾಗಿ ಆಕ್ರೋಶ ಮಾಡಿ ಪ್ರತಿಭಟನೆ ಮಾಡಬೇಕಾಗತ್ತೆ. ಆಗ್ಬೋದಾ? ಎಲ್ರಿಗೂ ಧನ್ಯವಾದ.